ನಮಸ್ಕಾರ. ನಾನು ಕಳೆದ ವಿಡಿಯೋಲಿ ನಿಮಗೆ ಬನವಾಸಿ ದೇವಸ್ಥಾನವು ತೋರಿಸಿದ್ದೆ. ಈಗ ಹೆಂಗ ಶಿರಸಿಂದ ಕೊಲ್ಲೂರು ಸೈಡಿಂಗೆ ಹೋಗ್ತಾ ಇದ್ದೆ. ಇಲ್ಲಿ ಹೋಪದಾರಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಹೇಳಿದ್ದೇಳೆ, ಭಯಂಕರ ಫೇಮಸ್ ಜಾಗ ಅದು. ಹಂಗೆ ಅಲ್ಲಿಗೆ ಹೋಪಾಣಿಗೆ ಪ್ಲ್ಯಾನ್ ಮಾಡಿದ್ದು. ಇಲ್ಲಿ ಲಾಂಚ್ ಸರ್ವಿಸ್ ಇದ್ದು ಇದೆಲ್ಲ ಕಾರುಗ ಲಾಂಚಲ್ಲಿ ಹೋಪಲ್ಲಿ ಹೇಳಿ ಕಾಯ್ತಾ ಇಪ್ಪದು. ಇಲ್ಲಿ ಸುಮಾರು ಲೇಟ್ ಹಾಕ್ಕೊಳ್ಳಿ ಹೆಂಗ ಮತ್ತೆ ಎಂಗಳ ಕಾರನ್ನ ಇಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಹೆಂಗ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗಿ ಲಾಂಚಲ್ಲಿ ಹೋಪಾಣಿ ಇಲ್ಲಿ ಕಾದರ ಅಸಲಾಗಿ ಇಲ್ಲಿ ಸುಮಾರು 1-2 ಗಂಟೆ ಹೊತ್ತು ವೆಯ್ಟ್ ಮಾಡಿದ್ದು. ಅಷ್ಟು ವಾಹನಂಗೆ ಇದ್ದಿಂದು, ಅಷ್ಟು ರಶ್ಶು. ಇಂದು ಆದಿತ್ಯವಾರದ ಕಾರಣ ಭಯಂಕರ ರಶ್. ಇದು ನೋಡಿ, ಇಲ್ಲಿ ರೋಪ್ ವೇ ಕೆಲಸ ಆಗ್ತಾ ಇದ್ದು. ಇನ್ನು ಫ್ಯೂಚರ್ಲಿ ಇಲ್ಲಿ ನಮಗೆ ರೋಪ್ ವೇ ವ್ಯವಸ್ಥೆ ಇದ್ದು, ಆದ ಕಾರಣ ಈ ಹಡಗಿಲ್ಲೆಲ್ಲ ಕಷ್ಟ ಪಡೆಕೊಳ್ಳಿಲ್ಲೇ ನೋಡಿ. ಇಲ್ಲಿ ರೋಪ್ ವೇ ಕೆಲಸ ಆಗ್ತಾ ಇದ್ದಿದ್ದ. ರಜೆ ಸಮಯ ಬೇಕಕ್ಕು, ರಜೆ ವರ್ಷವೇ ಬೇಕು, 1 ವರ್ಷ ಎಲ್ಲ ಹೆಂಗಾರು ಬೇಕಕ್ಕು. ನೋಡಿದೆ ಸಿಗಂದೂರಿಂದ ಒಂದು ಫೆರ್ರಿ ಬರ್ತಾ ಇದ್ದು. ಆ ಲಾಂಚಲ್ಲಿ ಬಸ್ಸು ಸುಮಾರು ಕಾರುಗಳೆಲ್ಲ ಇದ್ದು. ಈ ಲಾಂಚಲ್ಲಿ 2 ಬಸ್ಸು, 6 ಕಾರು ಮತ್ತು ಕೆಲವು ಬೈಕ್ಗೆ ಹಿಡಿತಾಡ. ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ. ಈ ಜಾಗ ಹೆಸರು ಹೊಳೆಬಾಗಿಲೋಳಿ. ಇಲ್ಲಿಂದ ಕಳಸವಳ್ಳಿಗೆ ನಾವು ಲಾಂಚಲ್ಲಿ ಹೋಯ್ತೀಗ. ಓಡಿಕೊಂಡು ಹೋದ ಕಾರಣ ಹೆಂಗೋಗಿ ಸೀಟ್ ಸಿಕ್ಕಿತ್ತು. ಲಾಂಚಿಗೆ 2 ಕಷ್ಟೇ, ಇನ್ನೊಂದು ರಜೆ ಹೊತ್ತಿಲಿ 2 ಒಂದೊಂದೇ ವಾಹನ ಒಳ ಹಾಕುತ್ತಾ ಇದ್ದವು. ಆಯ್ತಾ, ಫೆರ್ರಿ ಸ್ಟಾರ್ಟ್ ಆಯಿತು. ಈ ಫೆರ್ರಿಗೆ ಮೊದಲು ಟಿಕೆಟ್ ತೆಗೆದುಕೊಳ್ಳಿಲ್ಲ. ಹತ್ತಿದ ಮತ್ತೆ ನಮ್ಮ ಹತ್ತಿರಂಗೆ ಕಂಡಕ್ಟ್ರ್ ಬತ್ತು, ಮತ್ತೆ ಟಿಕೆಟ್ ತೆಗೆದ್ರೆ ಸಾಕಿ, ಬಸ್ಸಿಲೆಲ್ಲ ತೆಗೋವಂಗೆ. ಚೌಡೇಶ್ವರಿ ದೇವಸ್ಥಾನ ಇಪ್ಪ ಜಾಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಹೇಳೋ ಜಾಗೆಯಲ್ಲಿ. ಹಾಗೆ ಅದರ ಸಿಗಂದೂರು ಚೌಡೇಶ್ವರಿ ದೇವಾಲಯ ಹೇಳಿ ಮತ್ತು ನಾವೀಗ ದೇವಸ್ಥಾನಕ್ಕೆ ಹೋಯ್ಕಾರಿ ಲಾಂಚ್ ಅಥವಾ ಫೆರ್ರಿಲಿ ಹೋಪ ಕಾರಣ ಅಂತ ಹೇಳ್ಯಾರೆ. ಈ ದೇವಸ್ಥಾನ ಇಪ್ಪದು ಶರಾವತಿ ನದಿಯ ದಡಲ್ಲಿ, ಹಾಗೆ ಅಲ್ಲಿಗೆ ಮಾರ್ಗದ ವ್ಯವಸ್ಥೆ ಇಲ್ಲೇ. ಟಿಕೆಟ್ ಕಾಸ್ಟ್ಲಿ ಇಲ್ಲೇ, ಒಬ್ಬಂಗೆ 10 ರೂಪಾಯಿ, ಹಂಗೆ 4 ಜನ ಇಪ್ಪ ಕಾರಣ ಹಿಂಗೋಗಿ 40 ರೂಪಾಯಿ. ನೋಡಿ, ಈ ಜಾಗ ಹೆಸರು ಕಳಸವಲ್ಲಿ ಹೇಳಿ. ಇಲ್ಲಿ ನಮ್ಮ ಲಾಂಚ್ ಸ್ಟಾಪ್ ಆಯಿತು. ಇಲ್ಲಿಂದ ಮತ್ತೆ ನಾವು ಬಾಡಿಗೆ ಟೆಂಪೋ ಟ್ರ್ಯಾಕ್ಸಲ್ಲಿ ಸಿಗಂದೂರು ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ಹೋದಲ್ಲಿ ದೂರಲ್ಲಿ ಸುಮಾರು ಬಾಡಿಗೆ ಟೆಂಪೋ ಟ್ರ್ಯಾಕ್ಸ್ಗೆ ನಿಂತ್ಕೊಂಡಿದ್ದೆ. ಅದರ ಡ್ರೈವರ್ಗೆ ನಮ್ಮ ಸಿಗಂದೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತವೆ. ನಮ್ಮ ಊರಲ್ಲೆಲ್ಲ ಹಿಂಗಿಪ್ಪ 4x4 ಟೆಂಪೋ ಟ್ರ್ಯಾಕ್ಸ್ಗೆ ಈಗ ತುಂಬ ಅಪರೂಪಾಳಿ ಹೇಳಕ್ಕು. ಈಗ ಇದರ ಬದಲಿಂಗೆ ಫೋರ್ಸಿನವು ಗೂರ್ಕಾಳುವ ಬಂಡಿಯೇ ಬಿಟ್ಟಿದ್ದೆವು. 4x4 ಓಳಿ ಅಡ್ವಾನ್ಸ್ಡ್ 4 ವೀಲ್ ಸಿಸ್ಟಮ್ ಇಪ್ಪ ಗಾಡಿ ಅದು. ಈ ಟೆಂಪೋ ಟ್ರ್ಯಾಕ್ಸ್ ಇಲ್ಲಿ ಡ್ರೈವರ್ ಸೇರಿ 14 ಜನ ಇದ್ದೆ, ಪ್ಯಾಸೆಂಜರ್ಗೆ 13 ಜನ. ಒಬ್ಬನ ಹತ್ರದಿಂದ 30 ರೂಪಾಯಿ ಹಂಗೆ ತಗೊಳ್ತಾವೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇಪ್ಪ ಡ್ರೈವರ್ಗೆ. ಧೂಳು ರಟ್ಟಿಸಿಕೊಂಡು ಸ್ಪೀಡ್ ಹೋಗ್ತಾವೆ. ಕಳಸವಲ್ಲಿ ಲಾಂಚ್ ಪಾಯಿಂಟಿಂದ ಸಿಗಂದೂರು ದೇವಸ್ಥಾನಕ್ಕೆ ಸಾಧಾರಣ 7-8 ಕಿಲೋಮೀಟರ್ ಇಕ್ಕೊಳ್ಳಿ ಕಾಣ್ತು, ಮತ್ತು ನಿಖರವಾಗಿ ಗೊತ್ತಿಲ್ಲ. ದೇವಸ್ಥಾನದ ಕಾರ್ ಪಾರ್ಕ್ ಮಾಡುವ ಜಾಗಕ್ಕೆ ಎತ್ತಿದೆ. ಇಲ್ಲಿ ಸಾಧಾರಣ 500ರಷ್ಟು ಕಾರುಗಳ ಪಾರ್ಕ್ ಮಾಡ್ಲಿಕ್ಕೆ ಕಾಣ್ತು. ದೊಡ್ಡ ಜಾಗೆ ಪಾರ್ಕ್ ಮಾಡಲಿ ಅಂತ ಹೆದರಕೊಳ್ಳಿದೆ. ಇಲ್ಲಿ ದೇವರ ದರ್ಶನ ಮಾಡುವಲ್ಲಿ ಮೊಬೈಲು ಕ್ಯಾಮರಾ ಎಲ್ಲ ಬಿಡ್ತಾವಿಲ್ಲ. ಹಾಗೆ ಈಗ ರಜೆ ಹೊತ್ತು ಮೊಬೈಲಿ ವೀಡಿಯೋ ತೆಗೆದಿಡ್ತಿಲ್ಲ. ದರ್ಶನ ಮಾಡಿಕ್ಕಿ ಬಂದಿಕ್ಕಿ ನಾವು ಮತ್ತೆ ಪಾರ ನೋಡುವ. ನೋಡಿ, ಇಲ್ಲಿ ಕೆಲವು ಅಂಗಡಿಗೆಲ್ಲ ಇದ್ದು ಇಲ್ಲಿ ಸೀರೆ ಎಲ್ಲ ಸಿಕ್ಕುತ್ತು. ದೇವರಿಗೆ ಒಪ್ಪಿಸಿದ ಪ್ರಸಾದ ಸೀರೆ ಗಾಳಿ 100-150 ರೂಪಾಯಿಗೆಲ್ಲ ಸಿಕ್ಕುತ್ತು. ಹಾಗೆ ಇತ್ತಲಾಗಿ ಕೆಲವು ಸಣ್ಣ ಸಣ್ಣ ಅಂಗಡಿಗೆಲ್ಲ ಇದ್ದು. ನೋಡಿ, ಇಲ್ಲಿ ಚೌಡಮ್ಮ ದೇವಿ ಅನ್ನಪ್ರಸಾದ ನಿಲಯ. ಇಲ್ಲಿ ಊಟದ ವ್ಯವಸ್ಥೆ ಇದ್ದು. ಇದು ದೊಡ್ಡ ಹಾಲು. ಇಲ್ಲಿ ಸುಮಾರು ಜನಕ್ಕೆ ಊಟ ಮಾಡುವಂತಹ ವ್ಯವಸ್ಥೆ ಇದ್ದು. ಇಲ್ಲಿ ಊಟ ಮಧ್ಯಾಹ್ನ 2:30ವರೆಗೆ ಇದ್ದು. ಹೆಂಗ ಶಿರಸಿಂದ ಸಿದ್ದಾಪುರ ಸಾಗರ ಆಗಿ ಸಿಗಂದೂರಿಗೆ ಬಂದದ್ದು.
ಹಾಗೆ ಬಪ್ಪಾಗ ಹೆಂಗ ಹೊಳೆ ಬಾಗಿಲ್ಲಿ ಅಲ್ಲಿ ಸುಮಾರು ವಾಹನಂಗ ಲಾಂಚಿಂಗ್ ಹೇಳಿ ವೆಯ್ಟ್ ಮಾಡಿ ಹೊಡಿತಿದ್ದವು. ಒಂದು ಲಾಂಚಿಲ್ಲಿ 4ರಿಂದ 5 ಕಾರ್ನ ಹಾಕ್ಲಿಡಿಗೆ ಅಷ್ಟೇ. ಹಾಗೆ ಹೆಂಗೋಗಲ್ಲಿ ಲಾಂಚ್ನ ಹತ್ರ ಒಂದು ಜನ ಹೇಳಿತ್ತೆ ಅಂತ ಹೇಳಿದ್ರೆ ನಿಂಗೆ ಇಲ್ಲಿ 1ರಿಂದ 2 ಗಂಟೆ ಹೊತ್ತು ವೆಯ್ಟ್ ಮಾಡಿಕೊಳ್ಳಿ ಹೇಳಿತ್ತು. ಹಾಗೆ ಹೆಂಗೆಂತ ಮಾಡಿದೆ ಹೇಳಿದ್ರೆ ಹೆಂಗಳ ಕಾರ್ನಲ್ಲೇ ಪಾರ್ಕ್ ಮಾಡಿ ಹೆಂಗ ಲಾಂಚಿಂಗ್ಗೆ ನಡ್ಕೊಂಡು ಬಂದು ಲಾಂಚ್ ಇಲ್ಲಿ ಮತ್ತೆ ಈಗ ನಾನು ಮೊದಲು ಹೇಳಿದಂಗೆ ಲಾಂಚ್ ಇಲ್ಲಿ ಸಿಗಂದೂರಿಗೆ ಹೋದೆ. ಸಿಗಂದೂರಿಂದ ವಾಪಸ್ ಟೆಂಪೋ ಟ್ರ್ಯಾಕ್ಸ್ ಇಲ್ಲಿ ಬಂದು ಹೊಳೆಬಾಗಿಲ್ಲಿ ಹೆಂಗಳ ಕಾರಿನ ಹೆಂಗ ಪಾರ್ಕ್ ಮಾಡಿದ ಜಾಗಕ್ಕೆ ಬಂದು ಹೆಂಗಳ ಕಾರಲ್ಲಿ ಹೆಂಗ ಕೊಲ್ಲೂರಿನ ದಾರಿಯಾಗಿ ಬಂದೆ. ಅಲ್ಲಿ ಆದದೆಂತರ ಹೇಳಿದ್ರೆ ಅಲ್ಲಿ ಇನ್ನೊಂದು ಲಾಂಚ್ ಸಿಕ್ಕಿತ್ತು ಹೆಂಗೋಗೆ. ಅಲ್ಲಿ ಇನ್ನೊಂದು ದಿಕ್ಕೆ ಹಿಂಗೆ ಇದು ಎಂತರ ಹೊಳೆಯ ದಾಂಟಿ ಹೋಯಕದ ಜಾಗ ಸಿಕ್ಕಿತ್ತು. ಅದಕ್ಕೆ ನಾವೆಂತ ಮಾಡಿಕೊಳ್ಳ್ಯಾರೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಾವು ಸಿಗಂದೂರಿಂವರೆಗೆ ನಮ್ಮ ಕಾರನ್ನೇ ತೆಕ್ಕೊಂಡು ಹೋಯ್ಕು. ಲಾಂಚ್ ಇಲ್ಲಿ ಹಾಕಿ ತೆಕ್ಕೊಂಡು ಹೋದ್ರು ತೊಂದರೆ ಇರಲಿಲ್ಲ. ಹಾಗೆ ಹೋದರೆ ನಮಗೆ ಎಂತ ಗುಣ ಹೇಳಿದ್ರೆ ಸಿಗಂದೂರಿಂದ ವಾಪಸ್ ಬಪ್ಪಾಗ ಕೊಲ್ಲೂರಿನ ನಾಗೋಡಿ ಘಾಟಿಗೆ ಡೈರೆಕ್ಟ್ ಮಾರ್ಗ ಇದ್ದು ಅಲ್ಲಿ ನಮಗೆ ಲಾಂಚ್ ಸಿಕ್ಕುತ್ತಿಲ್ಲ. ನಾವು ಹಾಗೆ ಮಾಡಬೇಕು. ಈಗ ನಾವು ನಮ್ಮ ಮನೆಯಿಂದ ಕಾಸರಗೋಡಿಂದ ಸಿಗಂದೂರಿಗೆ ಹೋಗ್ತಾರೆ, ನಾವು ಕೊಲ್ಲೂರಿಗೆ ಹೋಗಿ ನಾಗೋಡಿ ಘಾಟಿ ಹತ್ತಿಕ್ಕಿ ಅಲ್ಲಿಂದ ಸಿಗಂದೂರಿಗೆ ಡೈರೆಕ್ಟ್ ಮಾರ್ಗ ಇದ್ದು ಆ ರೂಟಲ್ಲಿ ಹೋದರೆ ನಮಗೆ ಲಾಂಚ್ ಸಿಕ್ಕುತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ತೊಳೆಯಾರೆ ನಿಂಗಳ ಸ್ನೇಹಿತರಿಗೆಲ್ಲ ಶೇರ್ ಮಾಡಿಕ್ಕಿ. ಹಾಗೆ ಸುದ್ದಿ ಹಿಟ್ಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿಕ್ಕಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಟೂರಿಸಮ್ ಪ್ಲೇಸ್ನ ತೋರಿಸುತ್ತೇನೆ. ನಮಸ್ಕಾರ.